ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಗಸ್ಟ್ ತಿಂಗಳ ಪ್ರಚಲಿತ ಘಟನೆಗಳನ್ನು ತಿಳಿಯೋಣ. ಫಿಡೆ ಮಹಿಳಾ ಚೆಸ್ ವಿಶ್ವ ಕಪ್ ಚಾಂಪಿಯನ್ ಭಾರತದ ಯುವತಾರೆ ದಿವ್ಯಾ ದೇಶ್ಮುಖ್ಗೆ ಗ್ರ್ಯಾಂಡ್ ಮಾಸ್ಟರ್ ಬಿರುದು ಲಭಿಸಿರ್ತಕ್ಕಂಥದ್ದು. ವಾಯುಪಡೆಯಿಂದ ನಿವೃತ್ತಿ ಹೊಂದುತ್ತಿರುವ MiG-21 ಆಕಾಶ್ ಪ್ರೈಮ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯಾಗಿದೆ. ಅದೇ ರೀತಿಯಾಗಿ ಭಾರತೀಯ ವಾಯುಪಡೆಗೆ ಅಮೆರಿಕದ ಅತ್ಯಾಧುನಿಕ ದಾಳಿ ಹೆಲಿಕಾಪ್ಟರ್ AH-64 ಅಪಾಚೆಯಾಗಿರ್ತಕ್ಕಂಥದ್ದು. ಭಾರತದ ಇಸ್ರೋ, ಅಮೆರಿಕದ ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ನಿಸಾರ್ ಉಪಗ್ರಹ ಯಶಸ್ವಿ ಉಡಾವಣೆಯಾಗಿದೆ. ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಭಾರತದ ಎರಡನೇ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಮಾಲ್ಡೀವ್ಸ್ಗೆ ಭೇಟಿ ನೀಡಿದ್ದಾರೆ. ಉಗ್ರರನ್ನು ಸಂಹರಿಸಿದ ಆಪರೇಷನ್ ಮಹಾದೇವ, ಆಪರೇಷನ್ ಅಕಾಲ್. ಸೇನೆಯಲ್ಲಿ ಸರ್ವಸಶಸ್ತ್ರ ಹೊಂದಿರುವ ರುದ್ರ ಮತ್ತು ಭೈರವ ಎಂಬ ಹೊಸ ಪಡೆ ರಚನೆಯಾಗಿದೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ 44ನೇ ತಾಣವಾಗಿ ಮರಾಠ ಮಿಲಿಟರಿ ಭೂದೃಶ್ಯಗಳು. ಅದೇ ರೀತಿಯಾಗಿ 2024-25ನೇ ಸಾಲಿನ ಸ್ವಚ್ಛ ನಗರ ಸರ್ವೇಕ್ಷಣಾ ಒಂದು ಶ್ರೇಯಾಂಕ ಪಟ್ಟಿ. ಮೊದಲನೇ ಸ್ಥಾನ ಇಂದೋರ್, ಇದು ಸತತ 8 ಬಾರಿ ಮೊದಲ ಸ್ಥಾನವನ್ನು ಪಡೆದಿದೆ. ಎರಡನೇ ಸ್ಥಾನ ಸೂರತ್ ಆಗಿರ್ತಕ್ಕಂಥದ್ದು. ಜಾಗತಿಕ ಜೌಗು ಭೂಮಿ ಮುನ್ನೋಟ 2025, ಪ್ರಾಣಿ ಮತ್ತು ಸಸ್ಯಗಳ ಅನ್ವೇಷಣೆ 2024, ಭಾರತ ಮತ್ತು ಬ್ರಿಟನ್ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದವಾಗಿವೆ. ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಗೊಂಡ ರಾಮಪುರ ಮತ್ತು ಲೌರಿಯ ನಂದನ್ಗಢದ ಅಶೋಕ ಸ್ತಂಭಗಳು. ತಲಾ ಆದಾಯದಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನವಾಗಿದೆ. ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ, ಜುಲೈ 4 ಅಮೆರಿಕ ಸ್ವಾತಂತ್ರ್ಯ ದಿನ, ಜುಲೈ 11 ವಿಶ್ವ ಜನಸಂಖ್ಯೆ ದಿನ, ಜುಲೈ 14 ಫ್ರೆಂಚ್ ರಾಷ್ಟ್ರೀಯ ದಿನ ಹಾಗೂ ಬಾಸ್ಟಿಕ್ ದಿನ, ಜುಲೈ 17 ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಮುಖ ವ್ಯಕ್ತಿಗಳು ನಿಧನ ಹೊಂದಿದ್ದಾರೆ. ಪಂಜಾಬ್ನ ಶತಾಯುಷಿ ಮ್ಯಾರಥಾನ್ ಓಟಗಾರ ಫೌಜಿಯಾ ಸಿಂಗ್ ಇವರು ನಿಧನ ಹೊಂದಿದ್ದಾರೆ. ಹಾಗೂ ಚತುರ್ಭಾಷಾ ತಾರೆ, ಅಭಿನಯ ಸರಸ್ವತಿ ಎಂದು ಹೆಸರಾಗಿರ್ತಕ್ಕಂಥ ಬಿ. ಸರೋಜಾದೇವಿ ಇವರು ಕೂಡ ನಿಧನರಾಗಿದ್ದಾರೆ. ಪ್ರಾಣಿ ವಿನಿಮಯ ಯೋಜನೆಯಡಿ ಬನ್ನೇರುಘಟ್ಟ ಉದ್ಯಾನವನದಿಂದ 4 ಆನೆಗಳು ಜಪಾನ್ನ ಇಮೇಜಿ ಸೆಂಟರ್ ಪಾರ್ಕ್ಗೆ ರವಾನೆ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು. 12th ಫೇಲ್ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಭಿಸಿದೆ. ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ ಕೂಡ ಜಾರಿ ಮಾಡಿದ್ದಾರೆ. ರಾಜೀನಾಮೆ ನೀಡಿದ ಉಪರಾಷ್ಟ್ರಪತಿ ಇವರು ಜಗದೀಪ್ ಧನ್ಕರ್ ಇವರು ರಾಜೀನಾಮೆ ನೀಡಿರ್ತಕ್ಕಂಥದ್ದು. ತಲಾ ಆದಾಯದಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿದೆ. ISSನಿಂದ ಭೂಮಿಗೆ ಮರಳಿದ ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ. ಏನ್ಲಿ ಪಾಸ್ಪೋರ್ಟ್ ಸೂಚ್ಯಂಕಕ್ಕೆ ಭಾರತಕ್ಕೆ 77ನೇ ಸ್ಥಾನ, ಸಿಂಗಾಪುರ ಇದು ಮೊದಲ ಸ್ಥಾನವನ್ನು ಪಡೆದಿರತಕ್ಕಂಥದ್ದು. ಮನೆ ಮನೆಗೆ ಪೊಲೀಸ್ ಈ ಒಂದು ಕಾರ್ಯಕ್ರಮ ಗೃಹ ಸಚಿವರಿಂದ ಚಾಲನೆ ನೀಡಲಾಗಿದೆ. ಕಾರ್ಬನ್ ಕ್ರೆಡಿಟ್ ಮುಂಗಡ ಪಾವತಿ, ಇದು ಉತ್ತರ ಪ್ರದೇಶ ಮೊದಲ ರಾಜ್ಯವಾಗಿದೆ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಅರೆಸ್ಟ್ಗೆ ಶಿಕ್ಷೆ. ಜಪಾನ್ನಿಂದ ಒಂದು ಸೂಪರ್ ಫಾಸ್ಟ್ ಇಂಟರ್ನೆಟ್ ಪೆಟಾಬಿಟ್ ಇದು ಸಾಧನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ವಿಂಬಲ್ಡನ್ ವಿಂಬಲ್ಡನ್ ಪ್ರಶಸ್ತಿ 2025 ಮಹಿಳಾ ಚಾಂಪಿಯನ್ ಆದವರು ಈಗ ಸ್ವಿಯಾಟೆಕ್ ಇವರು ಪೋಲೆಂಡ್ ದೇಶದವರು. ಪುರುಷರ ಚಾಂಪಿಯನ್ ಜೆನ್ನಿಕ್ ಸಿನ್ನರ್ ಇವರು ಇಟಲಿ ದೇಶದವರಾಗಿದ್ದಾರೆ. ದೇಶದ ಮೊದಲ ಆವೃತ್ತಿ ಕ್ವಾಂಟಮ್ ಇಂಡಿಯಾದ ಬೆಂಗಳೂರು ಸಮಾವೇಶ 2025. ಜುಲೈ 17 ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನ, ಜುಲೈ 22 ರಾಷ್ಟ್ರೀಯ ಧ್ವಜ ದಿನ, ಜುಲೈ 25 ವಿಶ್ವ ಭ್ರೂಣ ಶಸ್ತ್ರಜ್ಞರ ದಿನ, ಜುಲೈ 26 26ನೇ ಕಾರ್ಗಿಲ್ ವಿಜಯ ದಿವಸ, ಈ ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನ.